ಭಗವಂತ ತಾನು ಅವತಾರ ಮಾಡಿದ. ಯಾರು ಅವತಾರ ಮಾಡಿದ? ಶ್ರೀಮಾನ್ ವಿಷ್ಣು ಪ್ರಜಾತೋ. ವಿಷ್ಣು ಅಂತಲೂ ಹೇಳ್ತಾರೆ. ವಿಷ್ಣು ಅಂದರೆ ವ್ಯಾಪ್ತನಾದವ. ವ್ಯಾಪ್ತವು ಬ್ರಹ್ಮಾಂಡದ ಒಳ ಹೊರಗೆ, ಒಳಗೊಂದು ರೂಪ ಹೊರಗೊಂದು ರೂಪ. ಒಳಗೆ ಬಿಂಬರೂಪದಿಂದ, ಹೊರಗೆ ಕಾಲರೂಪದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ. ಒಳಗೆ ಬಿಂಬರೂಪಿಯಾಗಿ, ಹೊರಗೆ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ಅಂತೇನು ಹೇಳ್ತಾರೆ. ಅಂತಹ ಒಳ ಹೊರಗೆ ವ್ಯಾಪ್ತನಾದ ವಿಷ್ಣುವೇ ಹಿಂದೆ ಅವತಾರ ಮಾಡಿದ್ದಾನೆ. ಯಾರ ಮಗನಾಗಿ ಬಂದ? ದಶರಥ ನೃಪತೇಹೇ. ದಶರಾಜ, ಅವನಿಗೆ ಮಕ್ಕಳೇ ಇರಲಿಲ್ಲ. ಮಕ್ಕಳಿಲ್ಲದ ಸಂದರ್ಭದಲ್ಲಿ ತನ್ನ ಮನೆಯ ಪುರೋಹಿತರನ್ನೆಲ್ಲ ಆಹ್ವಾನ ಮಾಡಿಕೊಂಡು ಉತ್ತಮವಾದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ದಾನೆ. ಆಗ ಮೋಕ್ಷಪ್ರದನಾದ ವಾಸುದೇವನೇ ರಾಮನಾಗಿ ಬಂದ. ಪ್ರಜಾತಃ ಅಂತ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಅವರಿಗೆ ಆ ಶಬ್ದವನ್ನು ಹೇಳುವಾಗ ರಾಯ ಆಚಾರ್ಯರ ತಾತ್ಪರ್ಯ ನಿರ್ಣಯ ನೆನಪಿಗೆ ಬಂದ್ಬಿಡ್ತು. ಅಲ್ಲಿ ಹೇಳ್ತಾರೆ, ಅಥಭ್ಯವರ್ಧನ್ ಚತುರ ಕುಮಾರ. ಚತುರ ಕುಮಾರ ಅಭ್ಯವರ್ಧಂತ ಅಂತ ಅಲ್ಲಿ ಹೇಳ್ತಾರೆ. ಅಭಿ ಎನ್ನುವ ಉಪಸರ್ಗವನ್ನು ಆಚಾರ್ಯರು ಪ್ರಯೋಗ ಮಾಡಿದರೆ, ಇಲ್ಲಿ ರಾಯರು ಪ್ರ ಅನ್ನುವ ಉಪಸರ್ಗದಿಂದ ಎರಡಕ್ಷರದ ಅಭಿಯನ್ನು ಒಂದರಕ್ಷರಕ್ಕೆ ಶಿಂಕ್ ಮಾಡ್ತಾರೆ. ರಾಯರು ಎಷ್ಟು ಶಿಂಕ್ ಮಾಡುವ, ಸಂಗ್ರಹ ಮಾಡುವ ಕ್ರಮ ನೋಡಿ. ಅಭ್ಯವರ್ಧಂತ ಅಂತ ಆಚಾರ್ಯರು ಹೇಳಿದ್ದನ್ನೇ ಪ್ರ ಅನ್ನುವ ಒಂದೇ ಅಕ್ಷರ ಹಾಕಿ ಆ ಅರ್ಥ ಬರುವ ಹಾಗೆ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹುಟ್ಟು ಅಂದರೆ ಎಲ್ಲರ ಹುಟ್ಟಿನಂತೆ ರಾಮನ ಹುಟ್ಟಲ್ಲ. ನಿಮಗೆ ಹುಟ್ಟು ರಟ್ಟಾಗತ್ತೆ, ರದ್ದಾಗತ್ತೆ, ಮತ್ತೆ ಹುಟ್ಟಿಲ್ಲದ ಲೋಕಕ್ಕೆ ಹೋಗ್ಬೋದು. ನೀವು ರಾಮನ ಹುಟ್ಟನ್ನು ನಿಮ್ಮ ಹುಟ್ಟಿನಂತೆ ತಿಳಿದ್ರಿ, ನಿಮಗೆ ಮತ್ತೆ ಮತ್ತೆ ಹುಟ್ಟುಗಳು ಬರ್ತಾ ಇರುತ್ತೆ. ರಾಮನ ಹುಟ್ಟಿನ ಗುಟ್ಟೆ ಪ್ರ ಅನ್ನುವ ಉಪಸರ್ಗ. ನಮ್ಮ ಹಾಗೆ ಅವನಿಗೆ ಹುಟ್ಟಿಲ್ಲ ಅಂದರೆ ಶುಕ್ಲ ಶೋಣಿತ ಸಂಬಂಧದಿಂದ ಹುಟ್ಟುವವ ಅಲ್ಲ. ಅವನಿಗೆ ವೃದ್ಧಿ ಹ್ರಾಸ ಇಲ್ಲ, ಗರ್ಭವಾಸ ದುಃಖ ಇಲ್ಲ. ಇದೆಲ್ಲ ಹೇಳಲಿಕ್ಕೆ ತುಂಬ ವರ್ಡು, ಲೆಟ್ರು, ವಾಕ್ಯ, ಸಮೂಹ, ಪದ ಎಲ್ಲ ಬೇಕು. ಅದಕ್ಕೆ ರಾಯಕ್ಷರ ಅರ್ಥ ಮಾಡ್ಕೊಳ್ಳಿ. ಪ್ರ ಅಂದ್ರೆ ಪ್ರಜಾತ, ಜಾತ ಅಂದರೆ ಹುಟ್ಟು, ಪ್ರ ಅಂದರೆ ಪ್ರಕೃಷ್ಟವಾಗಿ ಉತ್ಕೃಷ್ಟವಾದ ಹುಟ್ಟು. ಅಲ್ಲಿ ರಾಮಚಂದ್ರ ದೇವರದು ಆಗಿರ್ತಕ್ಕಂಥದ್ದು. ರಾಮ ಹುಟ್ಟಿದ ಈ ಕಥೆ ಎಲ್ಲ ಆಧ್ಯಾತ್ಮ ಸಂಬಂಧಪಟ್ಟದ್ದು. ರಾಮ ಎಲ್ಲೋ ಹುಟ್ಟಿದ, ಇದು ಯಾವುದೋ ಕತೆ, ಓಲ್ಡ್ ಕತೆ, ಇರ್ರಿಲೆವೆಂಟು, ನಮಗೆ ಸಂಬಂಧಪಟ್ಟದ್ದಲ್ಲ ಅಂದರೆ ನಿಮ್ಮ ಮನೇಲೂ ಬರೀ ರಾಮಾಯಣ ಆಗಿಬಿಡುತ್ತೆ, ಗೋಳು. ಹಾಗಾಗಬೇಕು. ರಾಮ ಹುಟ್ಟಿದ್ದು ದಶರಥನಲ್ಲಿ. ರಾಮ ಅಂದರೆ ಗುಣವಾನ್ ವಿಗ್ರಹ. ರಾಮ ಅಂದರೆ ಗುಣಗಳ ಮತ್ತೊಂದು ಹೆಸರೇ ರಾಮ. ರಾಮ ಬೇರೆ ಅಲ್ಲ, ಗುಣಗಳು ಬೇರೆ ಅಲ್ಲ. ವಿಷ್ಣುರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಚ ತಥೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ಭಗವಂತ ಅಂದರೂ ಒಂದೇ, ಭಗವಂತನ ಗುಣ ಅಂದರೂ ಒಂದೇ, ರಾಮ ಅಂದರೂ ಒಂದೇ, ಗುಣಗಳ ಗಣನ ಅಂದರೂ ಒಂದೇ. ಅಂತಹ ರಾಮ ತಾನು ಹುಟ್ಟಿದ ಎಲ್ಲಿ? ದಶರಥನಲ್ಲಿ. ದಶರಥ ಅಂದರೆ ಯಾರು? ಯಾರೋ ಅಲ್ಲ, ನಾವೇ. ಇಂದ್ರಿಯಗಳು. ಜೀವನಿಗೆ ದೇವರು ಕೊಟ್ಟ ರಥ ಈ ದೇಹ. ದೇವರು ಜೀವನಿಗೆ ಈ ರಥ ಯಾಕೆ ಕೊಟ್ಟಿದ್ದಾನೆ? ಎಲ್ಲಂದ್ರಲ್ಲಿಗೆ ತಿರುಗಿ ಎಂಜಾಯ್ ಮಾಡು ಅಂತ ಕೊಟ್ಟಿಲ್ಲ. ನಿನ್ನ ಇಲ್ಲಿ ಕಳಿಸಿದ್ದೀನಿ, ಬರುವಾಗ ರೋಡ್ ಗೊತ್ತಾಗತ್ತೋ ಇಲ್ವೋ ಅಂಥೇಳಿ ಅವನೇ ಒಂದು ರಥ ಕೊಟ್ಟಿದ್ದಾನೆ. ಸಾಧನ ಶರೀರ ಇದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ, ಸಾಧುವಂದಿತನೇ. ಆ ಭಗವಂತ ಜೀವರಿಗೆ ಸಾಧನೆಗಾಗಿ ಕೊಟ್ಟಂಥ ರಥ ಇದು. ಈ ರಥದ ಒಳಗೆ ಯಾರು ಇರಬೇಕು ಅಂದರೆ ಯಾರ್ಯಾರೋ ಇರಬಾರ್ದು. ರಥದ ಮಧ್ಯದಲ್ಲಿ ರಾಮ ಹುಟ್ಟಬೇಕು, ರಾಮ ಇರಬೇಕು, ರಾಮನನ್ನು ಪಡಿಬೇಕು. ನಿಮ್ಮ ಹೃದಯದಲ್ಲಿ ಯಾರಿರ್ಬೇಕು? ರಾಮ. ದಶರಥನಲ್ಲಿ ರಾಮ ಬಂದ ಈ 10 ಇಂದ್ರಿಯಗಳಿಂದ ಯುಕ್ತವಾದ ದೇವರ ಕಡೆ ಗಮನ ಮಾಡಲಿಕ್ಕೆ ಹೊರಟಂಥ ಈ ರಥದ ಒಳಗೆ ರಾಮನ ಚಿಂತನೆ ಬೇಕು ಅಂತ ತಿಳಿಸ್ತಾ ಇದ್ದಾರೆ. ನಮಗೆ ಆಶ್ಚರ್ಯ, ದಶರಥನಿಗೆ ಸುಮ್ಮನೆ ಹುಟ್ಟಿಲ್ಲ ರಾಮ, ಯಜ್ಞ ಮಾಡಿದ್ದಕ್ಕೆ ಹುಟ್ಟಿದ್ದಾನೆ. ದೇವರು ಕೊಟ್ಟ ಇಂದ್ರಿಯಗಳನ್ನು ಇಟ್ಕೊಂಡು, ದೇಹ ಇಟ್ಕೊಂಡು ಯಜ್ಞವನ್ನು ಮಾಡಿ, ದೇವತೆಗಳು ಭಗವಂತನನ್ನು ಹೊಂದುವ ಸಲುವಾಗಿ ಯಜ್ಞವನ್ನು ಮಾಡಿದ್ದಾರೆ. ಯಜ್ಞೇನ ಯಜ್ಞಂ ಅಯಜಂತ ದೇವಾಹ, ದೇವಾಹ ಯಜ್ಞೇನ ಯಜ್ಞಂ ಅಯಜಂತಾಹ. ದೇವತೆಗಳು ಭಗವಂತನನ್ನು, ಯಜ್ಞನಾಮಕ ಪರಮಪುರುಷನನ್ನು ಯಜ್ಞ ರೂಪದಿಂದ ಅಯಜಂತ ಆರಾಧನೆ ಮಾಡಿದ್ದಾರೆ. ಯಜ್ಞ ಅಂದರೆ ನಾವು ತಿಳ್ಕೊಂಡದ್ದೇ ಬೇರೆ,
ಅದ್ರಿರೋದೇ ಬೇರೆ. ನಾವು ತಿಳ್ಕೊಂಡದ್ದು ಕಟ್ಟಿಗೆ ಹಾಕಿ ತುಪ್ಪ ಹಾಕಿ ಕಣ್ತುಂಬ ಹೊಗೆ ಮಾಡಿಕೊಂಡ್ರೆ ಯಜ್ಞ ಅಂತ. ಆದರೆ ಯಜಮ್ ಅನ್ನುವ ಧಾತು ಹೇಳುತ್ತೆ ಯಜ್ಞ ಅಂದರೆ ಭಗವಂತನ ಆರಾಧನೆ. ಭಗವಂತನ ಆರಾಧನೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದ ಪರ್ಯಂತರವಾಗಿ ಮಾಡುವ ಎಲ್ಲ ಕರ್ಮಗಳು ಯಜ್ಞ ಆಗಬೇಕಂತೆ. ಹಾಗೆ ಯಜ್ಞ ಆದಾಗ ಮಾತ್ರ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಯಜ್ಞ ಆಗಬೇಕಾದ್ರೆ 3 ಮುಖ್ಯವಾದ ಅಂಶ. ಒಂದು ಸಂಕಲ್ಪ, ಇನ್ನೊಂದು ಸಮರ್ಪಣೆ, ಇನ್ನೊಂದು ಸ್ಮರಣೆ. ಯಾವುದೇ ಕರ್ಮದ ಮೊದಲು ಸಂಕಲ್ಪ ಬೇಕು. ಸಂಕಲ್ಪದ ಹಿನ್ನೆಲೆಯಲ್ಲಿ ಬಿಡಬೇಕು. ನಾನು ಮಾಡ್ತಿಲ್ಲ, ನನ್ನೊಳಗೆ ನಿಂತು ತತ್ವಾಭಿಮಾನಿಗಳ ಒಳಗಿರುವ ವಾಯುದೇವರ ಕಡೆಯಿಂದ ನೀನೇ ಮಾಡಿಸ್ತಾ ಇದ್ದೀಯ, ನಾಹಂಕರ್ತ ಹರಿಕರ್ತ ಅನ್ನುವ ಅನುಸಂಧಾನವೇ ಸಂಕಲ್ಪ. ಆಮೇಲೆ ಕರ್ಮದ ನಡುವೆ ಭಗವಂತನ ಪ್ರಜ್ಞೆ. ನಮ್ಮ ಮಂತ್ರಾಲಯ ಪ್ರಭುಗಳು ಅವರ ಸಂಕಲ್ಪ ಗದ್ಯಗಳಲ್ಲಿ ಹೇಳ್ತಾರೆ, ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ಪ್ರದಾನ ಅಂತ. ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಅಂದರೆ ಸಾಧನ. ಅಂದರೆ ನೀವು ಮಾಡಿದ್ದೆಲ್ಲ ಸಾಧನ ಇಲ್ಲ, ಭಗವಂತನ ನೆನಪು ಕ್ಷಣ ಕ್ಷಣಕ್ಕೆ ಮುಂದು ಕೊಡುವ ಕರ್ಮಗಳೇ ಸಾಧನ. ದೇವರನ್ನ ಮರೆಸುವ ಕರ್ಮಗಳು ಸಾಧನ ಅಲ್ಲ. ಹಾಗಾದರೆ ಕರ್ಮ ಮಾಡುವಾಗ ಕ್ಷಣ ಕ್ಷಣಕ್ಕೆ ಭಗವಂತನ ಎಚ್ಚರಿಕೆ ತಂದುಕೊಡುತ್ತಲ್ಲ, ಅದನ್ನು ಸಾಧನ ಅಂತ ರಾಯರು ಹೇಳ್ತಾರೆ. ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ. ಆಚಮನ ಮಾಡುವಾಗ ನಾನು ಆಚಮನ ಮಾಡಿದೆ ಅಂತಂದರೆ ಅದು ಬಂಧಕ ಆಗುತ್ತೆ. ಹೀಗೆ ಆಚಮನ ಮಾಡುವಾಗ ದೇವರ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆ ಬಂದರೆ, ಈ ಕೈಯಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಒಂದೇ ರಾಡಿದ್ದೆ, ಇದು ಮುರಿದು ಹೋಗಿದೆ, ಇಲ್ಲಿಂದ ಇಲ್ಲಿವರೆಗೂ ಒಂದೇ ರಾಡ್ ಹಾಕಿದ್ರು, ಆಚಮನ ಹೇಗೆ ಮಾಡ್ತಿದ್ರಿ ಹೇಳಿ? ಹಾಗಾದ್ರೆ ಆಚಮನ ನೀವು ಮಾಡಿದ್ದಲ್ಲ, ಅವನು ಮಾಡಿಸಿದ್ದು ಅಲ್ವಾ? ಕೈಯ ಶೇಕ್ ಆಗ್ತಾ ಇದ್ರೆ ಸ್ಟ್ರೋಕ್ ಹೊಡೆದು ಆಚಮನ ಹೇಗೆ ಮಾಡಿ? ಸ್ಟ್ರೈಟ್ ಇಟ್ಟಿದ್ದು ಯಾರು? ಅವನ ನೆನಪು ತಂದು ಕೊಟ್ಟರೆ ಮಾತ್ರ ಆ ಕರ್ಮ ಸಾಧನ ಆಗುತ್ತೆ, ಇಲ್ಲ ಪ್ರಾರಬ್ಧ ಕರ್ಮದಲ್ಲಿ ಪರ್ಯವಸಾನ ಆಗುತ್ತೆ. ಹಾಗಾದರೆ ಇಷ್ಟು ಮಾಡಿದ್ರೆ ಸಾಲದು. ಒಂದು ಸಂಕಲ್ಪ, ಇನ್ನೊಂದು ಸ್ಮರಣೆ, ಕಡೆಯದಾಗಿ ಆ ಭಗವಂತನಿಗೆ ಅದಕ್ಕೆ ರಾಯರು 2 ಗ್ರಂಥ ಬರ್ಕೊಟ್ರು. ಸಂಕಲ್ಪ ಗ್ರಂಥ, ಸಮರ್ಪಣೆ ಗ್ರಂಥ. ಗದ್ಯ ಸಂಕಲ್ಪ ಗದ್ಯ, ಅದನ್ನು ಸಮರ್ಪಣಾ ಗದ್ಯ ಅಂತ. ಆ ಭಗವಂತನಿಗೆ ಅರ್ಪಣೆ ಮಾಡಬೇಕಂತೆ. ಅರ್ಪಣೆ ಮಾಡದೇ ಇದ್ರೆ ಮಾಡಿದ್ದೆಲ್ಲ ವೇಸ್ಟ್ ರೀ. ಯಾರೋ ತಂದೆ ಮಗನ ಕೇಳ್ದ, ಎಕ್ಸಾಮ್ಗೆ ಹೋಗಿದ್ಯಲ್ಲ ಹೆಂಗೆ ಬರದೆ ಅಂತ. ಮಗ ಅಂದ ಚೆನ್ನಾಗಿ ಬರದೆ ಅಂತ. ಅಪ್ಪಂಗೆ ಡೌಟು, ನೀನು ಓದೋ ಹುಟ್ಟುಗದು ಇನ್ನೇನೇನು ಚೆನ್ನಾಗಿ ಬರೆದಿರ್ತೀಯೋ? ಇಲ್ಲ, ಚೆನ್ನಾಗಿ ಬರದೆ. ಏನು ಬರೆದಿದ್ದೆ? ಬೇಕಾದ್ರೆ ನೀನೇ ನೋಡು ಅಂತ ಆನ್ಸರ್ ಶೀಟ್ ಅಪ್ಪನಿಗೆ ಕೊಟ್ಟ. ಹೋಗಿದ್ದು ವೇಸ್ಟ್ ಆಯಿತು. ಅವನು ಪೇಪರ್ ಯಾರು ಕೊಡಬೇಕು? ಅಲ್ಲಿರೋರಿಗೆ ಕೊಡಬೇಕೇ ವಿನ ಮನೆಗೆ ತರ್ತಾರೆ ಎಲ್ಲಾದರೂ? ಮನೆಗೆ ತಂದರೆ 365 ದಿನ ಓದಿದ್ದು ವೇಸ್ಟ್ ಅಲ್ವಾ? ಹಾಗೆ ಮಾಡಿದ ಕರ್ಮವನ್ನು ಅಲ್ಲೇ ಅರ್ಪಣೆ ಮಾಡದೆ ಮನೆಗೆ ತಂದರೆ ನಾನು ನನ್ನುವ ಅಹಂಕಾರ ಮಮಕಾರ ಭಾವನೆಯಿಂದ ಕರ್ಮವನ್ನು ನಿಮ್ಮಲ್ಲೇ ನೀವಿಟ್ಕೊಂಡ್ರೆ ಆನ್ಸರ್ ಬರ್ಶೀಟು ಮನೆಗೆ ತಂದು ಪೆದ್ದನಂತೆ ಆಗ್ತೀರಿ. ಅದರಿಂದ ಬುದ್ಧಿವಂತ ಮಾಡಬೇಕು, ಸಮರ್ಪಣೆ ಮಾಡಬೇಕು. ಆಗಾಗೆ ಅರ್ಪಣೆ ಮಾಡಬೇಕು. ಅಂದರೆ ಮಾತ್ರ ಸಂಕಲ್ಪ, ಸ್ಮರಣೆ, ಸಮರ್ಪಣೆ ನಡುವೆ ನಡೆದ ಕರ್ಮ ಮಾತ್ರ ಯಜ್ಞ ಆಗುತ್ತೆ. ಆ ರೀತಿ ಜೀವನದ ಉದ್ದಕ್ಕೂ ಯಜ್ಞವನ್ನು ಮಾಡುವವನ ಹೃದಯದಲ್ಲಿ ಹುಟ್ಟುವವ ರಾಮ. ನರಸಿಂಹದೇವರು ಕಂಬದಿಂದ ಬಂದರು ಅಲ್ವಾ? ಇಲ್ಲಿ ಹೃದಯದಿಂದ ಬಂದರು. ಹಾಗೆ ರೂಪಿ ಪರಮಾತ್ಮ ನಮ್ಮಲ್ಲೇ, ಇನ್ನು ಬೇರೆ ಎಲ್ಲೋ ಹೋಗ್ಬೇಡ. ರಥ ಅಂದರೆ ಇದೆ, ಇದರೊಳಗೆ ಕಾಣಬೇಕು. ಅಲ್ಲೇ ಕಂಬ, ಇದು ಕಂಬ. ಆ ಭಗವಂತ ಇಲ್ಲಿ ಬಿಂಬರೂಪಿಯಾಗಿ ಭಗವಂತ ಕಾಣಬೇಕು. ಹಾಗೆ ಕಂಡವ ದಶರಥ ರಾಮನನ್ನು ಪಡೆದಿದ್ದಾನೆ. ಜೀವನದಲ್ಲಿ 10 ಇಂದ್ರಿಯಗಳು, ಮೇಲೊಂದು ಇಂದ್ರಿಯ ಮನಸ್ಸು. 10 ಇಂದ್ರಿಯ. ಮನಸ್ಸು ಅಂದರೆ ಮನದೊಳಗೆ ತಾನಿಪ್ಪ, ಮನವೆಂದು ಕರೆಸಿಕೊಂಬುವ ಈ 10 ಇಂದ್ರಿಯಗಳ ಒಳಗೆ ಆ ಮನಸ್ಸೇನಿದೆ ಅದನ್ನು ಪರಿಶುದ್ಧ ಮಾಡಿ ಆ ಮನಸ್ಸಿನ ಒಳಗೆ ರಾಮ ಹುಟ್ಟಬೇಕು. ರಾಮ ಇದ್ದಾನೆ ಅಂತಾದರೆ ರಥದ ಒಳಗೆ ರಾಮ ಇದ್ದಾನೆ. ಅಂತಹ ರಾಮನನ್ನು ಪಡೆದಿದ್ದಾನೆ. ವಿಶ್ವಾಮಿತ್ರೇಣ ಮಂತ್ರ ಹೃದನುಜ ಸಹಿತ ತಾಟಕಾಂ ಗಾತು ಕೋಸ್ತ್ರಂ. ಭಗವಂತ ತಾನು ಅವತಾರ ಮಾಡಿ ಸ್ವಲ್ಪ ದಿನದಲ್ಲಿ ವಿಶ್ವಾಮಿತ್ರರು ಬಂದಿದ್ದಾರೆ. ಅವರ ಜೊತೆ ಹೊರಟಿದ್ದಾನೆ. ಇದು ರಾಯರ ಪೂರ್ವ ಸುಪುತ್ರರು ಲಕ್ಷ್ಮೀನಾರಾಯಣಾಚಾರ್ಯರು. ನಿಜವಾಗಿಯೂ ಸ್ವಾಮಿಗಳಿಗೆ ಅವರ ಮಗನ ಎದುರಿಗೆ ನಿಲ್ಲಿಸಿ ನಿಮ್ಮ ಮಗ ಅಂತ ಹೇಳಬಾರ್ದು. ಹೇಳೋ ಪ್ರಸಂಗ ಬಂದರೂ ಪೂರ್ವಾಶ್ರಮದ ಪುತ್ರ ಹೀಗೆಲ್ಲ ಹೇಳ್ತಾರೆ. ಆದರೂ ವಾದೀಂದ್ರ ತೀರ್ಥರಿಗೆ ಭಯವೇ ಇಲ್ಲ. ಅವ್ರು ಹೇಳ್ತಾರೆ, ತವ ತನಯ ಮಣಿ ಸ್ವಾಮಿ ನಿಮ್ಮ ಮಗ ಅಂತಾರೆ. ಏನ್ರಿ ಧೈರ್ಯ ಹಂಗೆ ಅನ್ಬೋದ ರಾಯರಿಗೆ? ರಾಯರೇ ನಿಮ್ಮ ಮಗ ಇದ್ರೆ ಇರ್ಬೇಕ್ರಿ ಇಂಥ ಚಿನ್ನದಂಥ ಮಗ. ಸ್ವಾಮಿಗಳ ಮಕ್ಕಳಂದ್ರೆ ಹೀಗಿರ್ಬೇಕು ಅಂತ ತೋರಿಸ್. ತವ ತನಯ ಮಣಿ ಯಾರು? ಸತ್ಸು ಸರ್ವೇಶು ಧನ್ಯ. ಸಜ್ಜನರ ಮಧ್ಯದಲ್ಲಿ ನಿಮ್ಮ ಮಗನಂತ ಧನ್ಯನಾದವ ಜಗತ್ತಲ್ಲೇ ಇಲ್ಲ. ಯಾಕೆ?
ನೀವು ಬರೆದ ಈ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಲಕ್ಷ್ಮೀನಾರಾಯಣಾಚಾರ್ಯರು. ಹುಲಿ ಹೊಟ್ಟೆಲಿ ಹುಲಿ ಹುಟ್ಟದೆ ಮತ್ತು ಇನ್ಯಾವುದು ಹುಟ್ಟತ್ರಿ? ನಮ್ಮ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಸಿಂಹರು. ಆ ಸಿಂಹದ ಹೊಟ್ಟೆಯಲ್ಲಿ ಮತ್ತೊಂದು ಮರಿ ಸಿಂಹ, ಯಂಗ್ ಸಿಂಹ, ಅದ್ಯಾವುದು? ಲಕ್ಷ್ಮೀನಾರಾಯಣ. ನಮ್ಗೆ ಅವ್ರ ಕಥೆ ಕೇಳುವಾಗ ಆಶ್ಚರ್ಯ ಆಗುತ್ತೆ. ಆ ಲಕ್ಷ್ಮೀನಾರಾಯಣಾಚಾರ್ಯರು ಇಷ್ಟು ಪುಟ್ಟ ಮಗು ಇರುವಾಗ ಕುಡಿಲಿಕ್ಕೆ ಹಾಲಿಲ್ಲ, ತಿನ್ನಲಿಕ್ಕೆ ಏನೇನೇನೇನಿಲ್ಲ. ಇಷ್ಟು ಬಡತನವನ್ನು ಎದುರಿಸುವ ಸಾಮರ್ಥ್ಯವನ್ನು ರಾಯರು ತಾವು ಪಡೆದಿದ್ದಾರೆ. ಆದರೆ ಎಂದೂ ಕೂಡ ಉದ್ಯೋಗ ಮಾಡಿ ದುಡ್ಡು ಸಂಪಾದನೆ ಮಾಡೋ ಬುದ್ಧಿ ರಾಯರ ತಲೆಯಲ್ಲಿ ಬರಲೇ ಇಲ್ಲ ಅಂತ. ನಮಗೆಲ್ಲ ಏನು ಕೆಲಸ ಮಾಡ್ತೀರಿ ಅಂತ ಕೇಳ್ತಾರೆ ವಿನ ಏನು ಓದ್ತೀರಿ ಅಂತ ಯಾರೂ ಕೇಳಲ್ಲ. ಸ್ವಲ್ಪ 25-26 ಆಯಿತು ಅಂದರೆ ಹೆಣ್ಣಿಗಿಣ್ಣು ಕೊಡಬೇಕಾದ್ರೆ ಏನು ಕೇಳ್ತಾರೆ ಹೇಳಿ? ಮೊದಲು ಎಲ್ಲಿ ಕೆಲಸ ಮಾಡ್ತೀರಿ ಅಂತಿರಲ್ಲ. ರಾಯರಿಗೆ ಇಡೀ ಜೀವನದ ಒಳಗೆ ಉದ್ಯೋಗ ಅಂದರೆ ವಿದ್ಯೆಯ ಅಧ್ಯಯನವನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡ ಮಹಾನುಭಾವರು ರಾಯರು. ಅವರಿಗೆ ವಿದ್ಯೆಯನ್ನು ಇಟ್ಟು ಅದನ್ನೇ ಉದ್ಯೋಗವನ್ನಾಗಿ ಪರಿವರ್ತನೆ ಮಾಡಿ, ಈಗ ನಮ್ಮದೆಲ್ಲ ವಿದ್ಯೆನೇ ಉದ್ಯೋಗ. ಏನಂದರೆ ನಿಮ್ಮ ಮುಂದೆ ವಿದ್ಯೆ ಹೇಳೋದು, ಇದೇ ಸಂಪಾದನೆ ಹೋಗೋದು, ನಮ್ದು ಹಣೆ ಬರ. ಆದರೆ ಎಂದೂ ಕೂಡ ವಿದ್ಯೆಯನ್ನು ದುನ್ವರ್ಟ್ ಮಾಡ್ಕೊಳ್ಳೋ ಐಡಿಯಾ ಬರಲೇ ಇಲ್ಲಂತ. ಎಷ್ಟು ದಿನ ಆದರೂ ರಾಯರು ಇನ್ನೊಂದು ಗ್ರಂಥ ಬರೆಯೋದು, ಓದೋದು, ಹೇಳೋದು. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ದಿತಪಸ್ತದ್ದಿತಪ. ಕಲಿಯುಗದಲ್ಲಿ ಶುದ್ಧವಾದ ತಪಸ್ಸನ್ನು ಆಚರಣೆ ಮಾಡಿದ ಶುದ್ಧಾಂತಕರಣರು ನಮ್ಮ ರಾಯರು. ಇಡೀ ಜೀವನದ ಉದ್ದಕ್ಕೂ ಎಂದೆಂದು ಬ್ರಹ್ಮವಿದ್ಯೆಯನ್ನು ದುಡ್ಡಿಗಾಗಿ ಕೈ ಚಾಚದೆ ಬೇಡಿದರೆ ಒಡೆಯನ್ನೇ ಬೇಡುವೆ. ಪ್ರಸಂಗ ಬಂದಾಗೂ ಒಡೆಯನ್ನೇ ಬೇಡದ ಗಂಡು ನಾನು. ಇನ್ನು ಜನರ ಮುಂದೆ ಕಸ್ಮಾತ್ ಭಜಂತಿ ಕವಯೋ ದನ ದುರ್ಮದ ಅಂದಾನ್. ರಾಯರು ಅವರಿವ್ರ ಹತ್ರ ಯಾಕೆ ಬೇಡ್ತಾರೆ? ಇಷ್ಟು ಕಷ್ಟದ ನಡುವೆ ಕೆಲವು ಸತಿ ಮನೆ ಯಜಮಾನ ಎಲ್ಲದಕ್ಕೂ ರೆಡಿ ಇರ್ತಾನೆ, ಹೆಂಡತಿ ರೆಡಿ ಇರಲ್ಲ, ಮಕ್ಕಳು ರೆಡಿ ಇರಲ್ಲ. ಮಕ್ಕಳ ಬಡತನದ ಬೇಗೆಯನ್ನು ಕಂಡ ಕುಚೇಲನ ಹೆಂಡತಿ ಕುಚೇಲನಿಗೆ ಹೇಳ್ತಾಳೆ, ಹೋಗಿ ನೀವು ಕೃಷ್ಣನ್ ಕೇಳ್ಕೊಂಬನ್ನಿ. ಆದರೆ ರಾಯರ ಹೆಂಡತಿ ಹಾಗೆ ಹೇಳಿದ ಕಥೆನೇ ಇಲ್ಲ. ಸರಸ್ವತಿ ಬಾಯಿ ಎಂದೂ ಕೂಡ ವೆಂಕಣ್ಣ ಆಚಾರ್ಯರಿಗೆ ಏನು ನೀವು ಹಿಂಗೆ ಇದೆ ವೆಂಕಟ ಭಟ್ರಿಗೆ ಅಂದೇ ಇಲ್ಲ. ಅವಳು ಅಂದೇ ಇದ್ರು ಬೇಡ ರೀ, ಆ ಮಗು ಒಂದಿನಾದ್ರೂ ಏನಾರದು ಕೊಡ್ಸಪ್ಪ, ಇದು ಕೊಡಿಸು, ಕೇಳ್ಬೇಕ ಬೇಡ? ನಮ್ಮ ಮಕ್ಕಳು ಎಷ್ಟು ಕೊಡಿಸಿದ್ರು ಕೇಳ್ತಾವ್ರಿ. ಆ ರಾಯರ ಪೂರ್ವಾಶ್ರಮದ ಪುತ್ರ ಲಕ್ಷ್ಮೀನಾರಾಯಣಾಚಾರ್ಯರು ಏನು ಕೇಳದೆ ಇದ್ದದ್ದಕ್ಕೆ ರಾಯರು ಇಂಥ ದೊಡ್ಡ ಜ್ಞಾನ ಭಂಡಾರವನ್ನೇ ಅವರ ತಲೆಯಲ್ಲಿ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ರಾಯರು ಆಡಿದ ಒಂದೊಂದು ಮಾತಿಗೆ ಅವರು ವ್ಯಾಖ್ಯಾನದಲ್ಲಿ ಇತ್ಯಾದಿ ಕಥಾ ಭವತಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ರಾಯರ ನಮ್ಮ ಗುರುಗಳ ವಾಕ್ಯ, ಒಂದು ವಾಕ್ಯದ ಒಳಗೆ ಇಷ್ಟೆಲ್ಲ ಕಥೆಯ ಸಂಗ್ರಹ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅಂತಹ ಲಕ್ಷ್ಮೀನಾರಾಯಣಾಚಾರ್ಯರು ವಿಶ್ವಾಮಿತ್ರೇಣ ನೀತಃ. ವಿಶ್ವಾಮಿತ್ರರು ಕರ್ಕೊಂಡು ಹೋದ್ರಂತ ಪ್ರಸಂಗ ಹೀಗೆ ಬರುತ್ತೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ ಭಗವಂತನ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ಈ ಎಲ್ಲ 4 ರೂಪಗಳು ವ್ಯೂಹ ರೂಪಗಳೇ. ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ವಾಸುದೇವನೇ ಅಲ್ಲಿ ಬಂದರೆ ಭಗವಂತನ ಸನ್ನಿಧಾನ ವಿಶೇಷದಿಂದ 3 ರೂಪಗಳು ಬಂದಿರತಕ್ಕಂಥದ್ದು. ಪ್ರತಿನಿತ್ಯ 4 ಜನರನ್ನು ದಶರಥ ನೋಡ್ತಾ ಇದ್ದರೆ ಒಬ್ಬ ಪುರುಷ 4 ಪುರುಷಾರ್ಥಗಳಿಂದ ಶೋಭಾಯಮಾನನಾಗಿ ಹೇಗಿರ್ಬೇಕು ಹಾಗೆ ಕಂಗೊಳಿಸ್ತಾ ಇದ್ದ. ಅದರಲ್ಲಿಯೂ ವಿಶೇಷತೋ ಅಂತಾರೆ ಆಚಾರ್ಯರು. ವಿಶೇಷತೋ ರಾಮಮುಖ. ಆ ರಾಮನ ಮುಖ ನೋಡೋದು ಅಂದರೆ ಒಂದು ಕ್ಷಣ ಆ ಮುಖವನ್ನು ನೋಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಎತ್ತರಕ್ಕೆ ಏರಿದ್ದಾನೆ ದಶರಥ. ನಿತ್ಯದಲ್ಲಿ ತಾನು ಸುಬೇಕು, ರಾಮನ್ ನೋಡ್ತಾ ಇರಬೇಕು, ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ದಣಿಯವು ಕಂಗಳು ರೂಢಿಯೊಳಗತ್ಯಧಿಕ ರಂಗೇಶನತಿ ಚಲುವ. ಆ ಭಗವಂತನ ರೂಪ ಎಂಥದ್ದು? ಸೌಂದರ್ಯ ಸಾರೈಕ ರಸಂ ರಮಾಪತ್. ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪನಾದ ರಾಮನ ಮುಖ ಎಷ್ಟು ನೋಡಿದಷ್ಟು ಆನಂದವನ್ನು ಪಡಿತಾ ಇದ್ದಾನೆ ದಶರಥ. ಹೀಗೆ ಒಂದಿನ ಕೂತಾಗ ವಿಶ್ವಾಮಿತ್ರರು ಬಂದಾಗ ಅವ್ರಿಗೆ ಪಾದಪೂಜೆ ಮಾಡ್ದ, ಕೈ ಮುಗ್ದ, ನೀವೇನು ಹೇಳಿದ್ರೆ ಕೇಳ್ತೀನಿ ಅಂತಂದ. ಅವರು ಒಂದೇ ಅಂದರು, ಇನ್ನೇನಿಲ್ಲ, ನಾನು ಯಜ್ಞ ಮಾಡ್ತಾ ಇದ್ದೀನಿ, ರಕ್ಷಕರಾಗಿ ರಾಮ ಲಕ್ಷ್ಮಣರನ್ನು ಕಳುಹಿಸಿ ಕೊಡು ಅಂದ. ರಾಮನ್ ತುಟಿ ನೋಡ್ದಾರ ದಶರಥ, ಹಾಲು ಕುಡಿದುಗಲ್ಲ, ಕತ್ತಿ ಹಿಡಿದು ಬಾಣ ಹಿಡಿದು ಅಭ್ಯಾಸ ಇಲ್ಲ ಇನ್ನೂ ಪೂರ್ಣ. ದಶರಥಂಗೆ ಡೌಟು. ಅಲ್ಲ, ಈ ಪುಟ್ಟ ಹುಡುಗರನ್ನು ಕಳಿಸಿದ್ರೆ ನಿಮ್ಮ ಯಜ್ಞಕ್ಕೆ ಬರುವ ವಿಘ್ನ ಹೇಗೆ ಪರಿಹಾರ ಮಾಡ್ತಾರೆ ಆಚಾರ್ಯ? ನೀವು ಯೋಚನೆ ಮಾಡಬೇಡಿ, ನಂದು ಚತುರಂಗ ಬಲ, ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರ್ತೀನಿ. ಕಳಿಸಲ್ಲ, ಸ್ವತಃ ನಾನು ಬರ್ತೀನಿ. 4 ದಿಕ್ಕಿನಲ್ಲಿ ನಿಂತು ನಿಮ್ಮ ಯಜ್ಞದ ರಕ್ಷಣೆಯನ್ನು ನಾನು ಮಾಡ್ತೇನೆ. ರಾಮನ್ ಮಾತ್ರ ಕೇಳಬೇಡಿ, ರಾಮ ಪುಟ್ಟ ಹುಡುಗ. ಇವರಂದರು, ನಿನ್ನ ಕಟ್ಕೊಂಡು ನನಗೇನಾಗಬೇಕು, ನನ್ನ ರಕ್ಷಣೆ ನಾನೇ ಮಾಡ್ಕೊಳ್ತೀನಿ ಎಂದರು. ಈ ತಾತ್ಪರ್ಯ ಏನು ಗೊತ್ತಾ? ವಿಶ್ವಾಮಿತ್ರರಿಗೆ ಶಾಪಾನುಗ್ರಹ ಶಕ್ತಿ ಇತ್ತು. ಅವರು ಯಜ್ಞ ಮಾಡುವಾಗ ಶಾಪ ಕೊಡ್ಬೋದಿತ್ತು, ಏನು ಬೇಕಾದ್ರೂ ಮಾಡ್ಬೋದಿತ್ತು. ರಾಮನ್ ಯಾಕೆ ಕರೆದರು?
ಇದು ಕತೆ ನಮಗೆ ಸಂಬಂಧಪಟ್ಟ ಕತೆ ಅಂತ ತಿಳಿಸ್ಲಿಕ್ಕೆ ಕರೆದದ್ದು. ನೀವು ಮಾಡುವ ಯಜ್ಞದ ರಕ್ಷಣೆ ಆಗಬೇಕಾದ್ರೆ ನೀವೇ ಮಾಡ್ಕೊಳ್ಳಿಕ್ಕಾಗೋಲ್ಲ. ನೀವು ಮಾಡಿದ ಕರ್ಮ ಅದು ರಕ್ಷಣೆ ರಕ್ಷಣೆ ಆಗಬೇಕು, ಸಾಧನೆ ರಕ್ಷಣೆ ಆಗಬೇಕು. ದೇವರ ದಯ ಬೇಕು. ದೇವರ ರಾಮನ ದಯೆ ಇಲ್ಲ, ನೀವು ಮಾಡಿದ ಕರ್ಮ ಏನು ಪ್ರಯೋಜನ ಇಲ್ಲ.